Namaste. Engineering Mathematics Module Differential Calculus 2. Problem: expand tan inverse of x in powers of x minus 1 up to the term containing fourth degree. So we know the Taylor's expansion about x minus a. So Taylor's expansion about x minus a is y of x equal to y of a plus x minus a y1 of a plus x minus a whole square divided by 2 factorial y2 of a plus x minus a whole cube divided by 3 factorial y3 of a plus etc. ಸೊ ಇಲ್ಲಿ ಏನು ಮಾಡಬೇಕು, ಇದು ಟೇಲರ್ಸ್ ಎಕ್ಸ್ಪಾನ್ಷನ್ ಅಬೌಟ್ ಎಕ್ಸ್ ಮೈನಸ್ ಎ ಇಸ್ ಗಿವನ್ ಬೈ ದಿಸ್ ಮಚ್. ಸೊ ಎಕ್ಸ್ ಮೈನಸ್ 1 ಇದು ಕಂಪೇರ್ ಮಾಡಿದ್ರೆ ಎ ಈಸ್ 1 ಆಗುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿ 1 ಇದೆ, ಇಲ್ಲಿ ಎ ಇದೆ. ಸೊ ಎಲ್ಲಿ ಎ ಇದೆ, ವೆರ್ ಎವರ್ ಎ ಪುಟ್ ಎ ಈಕ್ವಲ್ ಟು 1. ಓಕೆ, ಸೊ ಟೇಲರ್ಸ್ ಎಕ್ಸ್ಪಾನ್ಷನ್ in power of series, in powers of x minus 1. ಇಲ್ಲಿ ಟೇಲರ್ ಸೀರೀಸ್ ಇನ್ ಪವರ್ಸ್ ಆಫ್ ಎಕ್ಸ್ ಮೈನಸ್ 1 ಅದನ್ನೇ ತಗೊಳ್ಳೋಣ, ಗೊತ್ತಾಯ್ತಲ್ಲ. ಈಸ್ y ಆಫ್ ಎಕ್ಸ್ ಈಕ್ವಲ್ ಟು y ಆಫ್ ಎ ಪ್ಲೇಸಲ್ಲಿ ಏನು ಮಾಡಬೇಕು, 1 ಪ್ಲಸ್ ಎಕ್ಸ್ ಮೈನಸ್ 1 y1 ಆಫ್ 1 ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ y2 ಆಫ್ ಎ ಈಸ್ 1 ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ y3 ಆಫ್ 1 ಪ್ಲಸ್ ಎಕ್ಸ್ ಮೈನಸ್ 1 ಟು ದ ಪವರ್ ಆಫ್ 4 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ y4 ಆಫ್ 1. ಯಾಕಂದರೆ ಇದು 4th ಡಿಗ್ರಿ ಅಲ್ಲ, 4th ಕ್ಲೋಸ್ ಮಾಡಿ 4th ಡಿಗ್ರಿ ತನಕ ಬರೆಯೋದು. ನೆಕ್ಸ್ಟ್, ಸೊ y ಆಫ್ ಎಕ್ಸ್, ಸೊ ಗಿವನ್ y ಆಫ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ನೆಕ್ಸ್ಟ್ ಇಟ್ ಇಂಪ್ಲೈಸ್ y ಆಫ್ 1 ಅಂದರೆ ಪುಟ್ ಎಕ್ಸ್ ಈಕ್ವಲ್ ಟು 1 ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಅಂತ ಹೇಳಿದ್ರೆ 45 ಡಿಗ್ರಿ ಆರ್ ಪೈ ಬೈ 4. ನೆಕ್ಸ್ಟ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಸೊ ದಟ್ ಈಸ್ y1 ಆಫ್ ಎಕ್ಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ y1 ಆಫ್ 1 ಅಂದರೆ ಪುಟ್ ಎಕ್ಸ್ ಈಕ್ವಲ್ ಟು 1, y1 of 1 equal to 1 divided by 1 plus 1 square. So that is 1 by 2. Next, y2 of x equal to ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಇದಕ್ಕೆ ಕೋಶಂಟ್ ರೂಲ್ ಅಪ್ಲೈ ಮಾಡ್ಬೋದು, ಇಲ್ಲ ಅಂದರೆ 1 ಡಿವೈಡ್ ಬೈ ಎಕ್ಸ್ ಪವರ್ ಆಫ್ ಎನ್ ಅದು ಡಿಫ್ರೆನ್ಷಿಯೇಟ್ ಮಾಡ್ತೀವಲ್ಲ ಆ ಫಾರ್ಮುಲಾ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಬಟ್ y2 ಆಫ್ ಎಕ್ಸ್ ಹೇಗೋ ಸಿಗುತ್ತೆ, ಬಟ್ y3 ಆಫ್ ಎಕ್ಸ್ y4 ಆಫ್ ಎಕ್ಸಿಗೆ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಮಾಡೋಣ, ಡೈರೆಕ್ಟ್ಲಿ ಕಾಂಟ್ ಡಿಫ್ರೆನ್ಷಿಯೇಟ್ ಲೈಕ್ ದಿಸ್. ಸೊ ಹಾಗಾಗಿ ಇದನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 ಪ್ಲಸ್ ಎಕ್ಸ್ ಸ್ಕ್ವೇರ್ y1 ಆಫ್ ಎಕ್ಸ್ ಈಕ್ವಲ್ ಟು 1 ಅಂತ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದರೆ, ಸೊ ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಹೇಗಿದೆ ಹಾಗೆ ಬರೀರಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. ಸೆಕೆಂಡ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಆಫ್ ಎಕ್ಸ್ ಆಗುತ್ತೆ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಂಟು ಡಿಫರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ನ 1 ಪ್ಲಸ್ ಎಕ್ಸ್ ಸ್ಕ್ವೇರ್ಗೆ ಡಿಫರೆನ್ಷಿಯೇಟ್ ಮಾಡಿದರೆ 2x ಆಗುತ್ತೆ, ಈಕ್ವಲ್ ಟು 1ಗೆ ಡಿಫರೆನ್ಷಿಯೇಟ್ ಮಾಡಿದರೆ 0, ಬಿಕಾಸ್ ಕಾನ್ಸ್ಟೆಂಟ್ ಅಲ್ಲ ಹಾಗಾಗಿ. ನೆಕ್ಸ್ಟ್ ಪುಟ್ ಎಕ್ಸ್ ಈಕ್ವಲ್ ಟು 1, ಸೊ 1 ಪ್ಲಸ್ 1 ಸ್ಕ್ವೇರ್ ಇಸ್ 2 y2 ಆಫ್ 1, 2 y2 ಆಫ್ 1 ಪ್ಲಸ್ ಹಿಯರ್ 2 ಇಂಟು 1 is 2 y1 ಆಫ್ 1, 2 y1 ಆಫ್ 1
equal to 0. So y1 of 1 is 1 by 2. So 2y2 of 1 plus 2 into y1 of 1 is 1 by 2 equal to 0. So 2 ones 2 cancel ಆಗ್ತದೆ. So it implies ಅಂದರೆ next line ಅಂತ 2 into y2 of 1 plus 1 equal to 0. So then y2 of 1 equal to plus 1 ಈ ಕಡೆ ಶಿಫ್ಟ್ ಮಾಡಿದರೆ minus 1 divided by 2. ನೆಕ್ಸ್ಟ್ y3 of x ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಇಲ್ಲಿ y2 of x ಇದೆಯಲ್ಲ, ಸೊ ಈ ಈಕ್ವೇಷನಿಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಸೊ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ, 1 plus x square into differentiation of the second function, so that is y3 of x plus second function into differentiation of the first function, so x square ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2x ಪ್ಲಸ್ ಮತ್ತೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಅಂತ ಹೇಳಿದ್ರೆ 2 ಪ್ಲಸ್ ಸೆಕೆಂಡ್ ಇಂಟು ಫಸ್ಟ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಿಲ್ಲಿ, ಸೊ ಅದು y2 ಆಫ್ x ಆಗುತ್ತೆ. ಗೊತ್ತಾಯ್ತಲ್ಲ? ಇಲ್ಲಿ ಒಂದು ನಿಮಿಷ, ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ y2 ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y3 ಆಫ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ ಪ್ಲಸ್ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ 2x ಅಂತ ಬರೀಬೇಕಿಲ್ಲಿ. ಸೆಕೆಂಡ್ ಫಂಕ್ಷನ್ ಹಾಗೆ ಇರಬೇಕು, ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ y2 ಆಫ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈಕ್ವಲ್ ಟು 0ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0. ನೆಕ್ಸ್ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ y3 ಆಫ್ ಎಕ್ಸ್. ನೆಕ್ಸ್ಟ್ ಇಲ್ಲಿ 2x y2 ಆಫ್ ಎಕ್ಸ್, 2x y2 ಆಫ್ ಎಕ್ಸ್, ಸೊ ದಟ್ ಈಸ್ 4x y2 ಆಫ್ ಎಕ್ಸ್ ಪ್ಲಸ್ 4x y2 ಆಫ್ ಎಕ್ಸ್ ಪ್ಲಸ್ 2 ಆಫ್ y1 ಆಫ್ ಎಕ್ಸ್ ಈಕ್ವಲ್ ಟು 0. ನೆಕ್ಸ್ಟ್ ಇಲ್ಲಿ ಎಕ್ಸಿಗೆ 1 ಅಂತ ಹಾಕೋಣ. ಸೊ 1 ಪ್ಲಸ್ 1 ಈಸ್ 2 ಆಗುತ್ತೆ. 2 y3 ಆಫ್ 1 ಪ್ಲಸ್ 4 ಇಂಟು 1 ಈಸ್ 4, 4 y2 ಆಫ್ 1, 4 y2 ಆಫ್ 1 ಪ್ಲಸ್ 2 y1 ಆಫ್ 1 ಈಕ್ವಲ್ ಟು 0. ಈಗ y2 ಆಫ್ 1 ಅಂದರೆ ಎಷ್ಟು? ಮೈನಸ್ 1 ಬೈ 2. y1 ಆಫ್ 1 ಈಸ್ 1 ಬೈ 2. ಸೊ 2 y3 ಆಫ್ 1 ಪ್ಲಸ್ 4 y2 ಆಫ್ 1 ಈಸ್ minus 1 by 2 plus 2 y1 of 1 is 1 by 2. 1 by 2 equal to 0. Next y3 of 1 ಇದು 2 ones 2 2s ಆಗುತ್ತೆ. ಇಲ್ಲಿ 2 ones 2 ಆಯಿತು. ಸೊ ಮೈನಸ್ 2 ಪ್ಲಸ್ 1 ಏನಾಗುತ್ತೆ? ಮೈನಸ್ 1. ಸೊ ಮೈನಸ್ 1 ಈ ಕಡೆ ಶಿಫ್ಟ್ ಆದರೆ ಪ್ಲಸ್ 1. ಈ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ y3 ಆಫ್ 1 ಈಸ್ 1 ಬೈ 2. ನೆಕ್ಸ್ಟ್ ಏನು ಮಾಡಬೇಕು? ಇದಕ್ಕೆ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಆವಾಗ y4 ಸಿಗುತ್ತೆ. ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ ಪ್ಲಸ್ ಫಸ್ಟದು ಏನಂತ ಇದೆ ಇಲ್ಲಿ? ಎಕ್ಸ್ ಅಂತ ಇದೆಯಲ್ಲ, ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್. ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ. ಪ್ಲಸ್ 2 ಇಂಟು y1 ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y2 ಆಫ್ ಎಕ್ಸ್ ಈಕ್ವಲ್ ಟು 0. ನೆಕ್ಸ್ಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ y4 ಆಫ್ ಎಕ್ಸ್ ಪ್ಲಸ್ 2 ಇಲ್ಲಿ 2x y3 ಆಫ್ ಎಕ್ಸ್, ಇಲ್ಲಿ 4x y3 ಆಫ್ ಎಕ್ಸ್ ಆಯಿತಲ್ಲ. 2x ಮತ್ತು 4x ಎಷ್ಟಾಗುತ್ತೆ? 6x ಆಗುತ್ತೆ. 6x y3 ಆಫ್ ಎಕ್ಸ್. ಇಲ್ಲಿ ನೋಡಿ, ಇಲ್ಲಿ y3 ಆಫ್ ಎಕ್ಸು y3 ಆಫ್ ಎಕ್ಸ್ ಕೋಎಫಿಷಿಯಂಟ್ ಎಷ್ಟು? 4x, ಇದು 2x. 4x ಪ್ಲಸ್ 2x ಇಸ್ 6x. ನೆಕ್ಸ್ಟ್ ಪ್ಲಸ್
ಇಲ್ಲಿ 4 ಟೈಮ್ಸ್ ಆಫ್ y2 ಆಫ್ ಎಕ್ಸ್, ಇಲ್ಲಿ 2 ಟೈಮ್ಸ್ ಆಫ್ y2 ಆಫ್ ಎಕ್ಸ್. ಸೊ ದಟ್ ಈಸ್ 6 ಟೈಮ್ಸ್ ಆಫ್ y2 ಆಫ್ ಎಕ್ಸ್ ಈಕ್ವಲ್ ಟು 0. ನೆಕ್ಸ್ಟ್ ಪುಟ್ ಎಕ್ಸ್ ಈಕ್ವಲ್ ಟು 1 ಅಂತ ಹಾಕೋಣ ಇವಾಗ. ಸೊ 1 + 1 ಸ್ಕ್ವೇರ್ ಈಸ್ 2, 2y4 ಆಫ್ 1 ಪ್ಲಸ್ 6 × 1 is 6, 6y3 ಆಫ್ 1 ಪ್ಲಸ್ 6y2 ಆಫ್ 1 ಈಕ್ವಲ್ ಟು 0. ಇಲ್ಲಿ y3 ಆಫ್ 1 is 1/2 ಅಂತ ಇದೆ. 2y4 ಆಫ್ 1 ಪ್ಲಸ್ 6y3 ಆಫ್ 1 is 1/2 ಪ್ಲಸ್ 6y2 ಆಫ್ 1, y2 ಆಫ್ 1 is -1/2 ಈಕ್ವಲ್ ಟು 0. 2 1s are 2 3s are 2 1s are 2 3s are. So +3 -3 cancel. So then 2y4 of 1 equal to 0. Then y4 of 1 equal to 0/2 is 0. So ಇದಷ್ಟನ್ನು ಇವಾಗ ಟೇಲರ್ಸ್ ಎಕ್ಸ್ಪಾನ್ಷನ್ ಇನ್ ಪವರ್ಸ್ ಆಫ್ x - 1 ಈಕ್ವೇಷನ್ಸ್ ಇದೆಯಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ Taylor's expansion in powers of x minus 1 is, so y of x ಅಂತ ಹೇಳಿದ್ರೆ tan inverse of x ಕಾಣಿಸ್ತಾ ಇದೆ. ಓಕೆ, ಸೊ here Taylor's expansion in powers of x minus 1 is y of x is tan inverse of x equal to, next to y of 1, so y of 1 is how much, pi/4. So pi/4 plus x minus 1, y1 of 1, so y1 of 1 is 1/2 plus x minus 1 whole square divided by 2 factorial ಅಂದರೆ 2ನೇ, y2 of 1, so y2 of 1 is -1/2 plus x minus 1 to whole cube divided by 3 factorial is 6. 3 factorial is 6. y3 of 1. So y3 of 1 is 1/2. Next plus x minus 1 to the power of 4 divided by 4 factorial is 24. y4 of 1 is 0. Okay. Next equal to pi/4 ಪ್ಲಸ್ ಇಲ್ಲಿ 1/2, ಇಲ್ಲಿ 1/2 ಇದೆ, ಇಲ್ಲಿ 1/2 ಇದೆ, ಇದು ಹೋಯಿತು, ಇದು ಅದಾಯ್ತಲ್ಲ. ಸೊ 1/2 ಟೇಕ್ ಇಟ್ ಆಸ್ ಕಾಮನ್. ಸೊ ಫಸ್ಟ್ ಇದರಲ್ಲಿ x - 1 ಇಸ್ ದೇರ್, ಪ್ಲಸ್ಸು ಮೈನಸ್ ಅಂತ ಮಾಡ್ಕೊಳ್ಳೋಣ ಇವಾಗ. x - 1 whole square divided by 2, ಇಲ್ಲಿ 1/2 ಹೊರಗಿದೆ ಅಲ್ವಾ, ಸೊ ಇದು ಪ್ಲಸ್ x - 1 whole cube divided by 6, close the flower bracket. Okay, so this is tan inverse of x. So tan inverse of x to expressions. ಓಕೆ, ಇವಾಗ ನೋಟ್ಸಲ್ಲಿ ಯಾವ ಥರ ಬರೀಬೇಕು ನೋಡ್ಕೊಳ್ಳಿ. expand tan inverse of x in powers of x minus 1 up to the term containing 4th degree ಅಂತ ಹೇಳಿದ್ದಾರೆ. Taylor's expansion in powers of x minus 1 is given by ಅಂದ್ಬಿಟ್ಟು ಫಾರ್ಮುಲಾ ಬರೀರಿ. ಅಂದರೆ ಎ ಪ್ಲೇಸ್ನಲ್ಲಿ 1 ಹಾಕಬೇಕಷ್ಟೆ. ಸೊ ಈಗ y ಆಫ್ ಎಕ್ಸ್ ಅಥವಾ y ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ನೆಕ್ಸ್ಟ್ ಆ ಎಕ್ಸಿಗೆ 1 ಅಂತ ಹಾಕಿದರೆ ಟ್ಯಾನ್ ಇನ್ವರ್ಸ್ ಆಫ್ 1 ಅಂತ ಹೇಳಿದ್ರೆ 45 ಡಿಗ್ರಿ ಅಥವಾ pi/4 ರೇಡಿಯನ್. ನೆಕ್ಸ್ಟು y1 ಅಂತ ಹೇಳಿದ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1/1 + x². ಮತ್ತು ಎಕ್ಸ್ ಎಲ್ಲಿದೆ ಅಲ್ಲಿಗೆ 1 ಅಂತ ಹಾಕಿದರೆ 1/2 ಆಗುತ್ತೆ. 1 + 1² is 1/1 + 1 is 2 ಆಯಿತು. ವಿ ಡು ನಾಟ್ ಪ್ರಿಫರ್ ಡೈರೆಕ್ಟ್ ಡಿಫ್ರೆನ್ಷಿಯೇಷನ್. ಇದಕ್ಕೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡೋದಕ್ಕಿಂತ ಬೇರೆ ಥರ ಮಾಡೋಣ, ಅವಾಗ ಈಸಿ ಆಗುತ್ತೆ. ಸೊ ಇದನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಅವಾಗ 1 + x² ಇಂಟು y1 = 1 ಬರುತ್ತೆ. ವಿ ಹ್ಯಾವ್ ಟು ಸಕ್ಸಸ್ಫುಲಿ ಡಿಫ್ರೆನ್ಷಿಯೇಟ್ ಟು ಒಬ್ಟೈನ್ ಎಕ್ಸ್ಪ್ರೆಷನ್ಸ್ ಇನ್ವಾಲ್ವಿಂಗ್ y2, y3, y4 ಆ್ಯಂಡ್ ಎವ್ಯಾಲ್ಯೂಯೇಟ್ ದೆಮ್ ಅಟ್ x = 1. ಅಂದರೆ ಈಗ y1 ಆಯ್ತಲ್ಲ, y2, y3, y4ನ ಇದೇ ಥರನೇ ಇಲ್ಲಿರೋದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ y2 ಸಿಗುತ್ತೆ. y2ನಲ್ಲಿ ಬಂದಿರೋ
ಎಕ್ಸ್ಪ್ರೆಷನ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y3 ಬಂದಿರೋ ಆನ್ಸರ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y4 ಆ ಥರ. ಆದರೆ ಎಲ್ಲದಕ್ಕೂ ನಾವು x=1 ಅಂತ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ಎವ್ಯಾಲ್ಯೂಯೇಟ್ ಮಾಡಬೇಕು. ಹೆನ್ಸ್ ವಿ ಹ್ಯಾವ್ ಆನ್ ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1. ಇದಕ್ಕೆ ಇಕ್ವೇಷನ್ ನಂಬರ್ 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ ಈಕ್ವಲ್ ಟು 0. ಅಂದರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಪ್ರಾಡಕ್ಟ್ ರೂಲ್ ಯು ವಿ ಇದೆಯಲ್ಲ, ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್, ಈ ಥರ ಪ್ರಾಡಕ್ಟ್ ರೂಲ್. ಸೊ ನೆಕ್ಸ್ಟ್ ಕಾಲ್ ಇಟ್ as ಇಕ್ವೇಷನ್ ನಂಬರ್ 2. ಪುಟಿಂಗ್ x=1. ಸೊ ಎಲ್ಲಿ x ಉಂಟು ಅಲ್ಲಿ 1 ಅಂತ ಹಾಕಿ, ಇದು 1 + 1 is 2, 2y2 of 1 ಪ್ಲಸ್ 1 ಇಲ್ಲಿ 2 into 1 ಆ್ಯಂಡ್ y1 ವ್ಯಾಲ್ಯೂ ಇಸ್ y1 of 1 is 1/2 ಹಾಕಿ. ಸೊ 2 1s 2, ಅದು ಕ್ಯಾನ್ಸಲ್ ಆಗ್ತದೆ. ಸೊ y2 of 1 ಈ ಪ್ಲಸ್ 1 ಇದೆಯಲ್ಲ ಅದು ಈ ಕಡೆ ಶಿಫ್ಟ್ ಮಾಡಿದ್ರೆ -1 -1/2. ಅಗೇನ್ ಡಿಫ್ರೆನ್ಷಿಯೇಟಿಂಗ್ ಇಕ್ವೇಷನ್ ನಂಬರ್ 2 ವಿತ್ ರೆಸ್ಪೆಕ್ಟ್ ಟು x ಇಲ್ಲಿ. ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ y2ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y3 ಪ್ಲಸ್ ಈಗ ಸೆಕೆಂಡ್ ಫಂಕ್ಷನ್ ಹೇಗಿದೆ ಹಾಗೆ ಬರೀರಿ. ಫಸ್ಟ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ x2ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 4x ಬರುತ್ತೆ. ಪ್ಲಸ್ ಇಲ್ಲಿ 2y1 ಬರೆದು ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ ಈಕ್ವಲ್ ಟು 0. ಕಾಲ್ ಇಟ್ as ಇಕ್ವೇಷನ್ ನಂಬರ್ 3. ಪುಟಿಂಗ್ x=1 ಅಂದರೆ ಎಲ್ಲಿ x ಉಂಟೋ ಅಲ್ಲಿ 1 ಅಂತ ಹಾಕಿ, ಇದು 1 + 1 is 2 ಆಗುತ್ತೆ. 2y3 of 1 ಇದು 1 ಇಲ್ಲಿ y2 of 1 ಎಷ್ಟು -1/2 ಪ್ಲಸ್ಸು ಮೈನಸ್ಸು ಮೈನಸ್ ಆಗುತ್ತೆ. 4 ಇದು 1 ಇದೆ ಎಕ್ಸ್ದು, ಇದು 1/2 ಅಂದರೆ 2 1s 2 2s ಅಲ್ಲಿಗೆ -2 ಆಯ್ತಿದ್ದು. ನೆಕ್ಸ್ಟು 2 ಬರಿಬೇಕು. y1 ಅಂತ ಹೇಳಿದ್ರೆ y1ದು ವ್ಯಾಲ್ಯೂ ಎಷ್ಟು, y1 of 1 is 1/2. 1/2 ಹಾಕಿದ್ರೆ 2 2 ಕ್ಯಾನ್ಸಲ್ ಆಯಿತು, 1 ಮಾತ್ರ. -2 + 1 ಅಂತ ಹೇಳಿದ್ರೆ -1. ಸೊ -1ನ ಈ ಕಡೆ ಶಿಫ್ಟ್ ಮಾಡಿ y3 of 1 ಈಕ್ವಲ್ ಟು 1/2 ಆಯಿತು. ನೆಕ್ಸ್ಟ್ ಡಿಫ್ರೆನ್ಷಿಯೇಟಿಂಗ್ 3 ವಿತ್ ರೆಸ್ಪೆಕ್ಟ್ ಟು x ವಿ ಗೆಟ್, ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಅಂದರೆ y3 ಇರೋದು y4 ಆಗುತ್ತೆ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಫಸ್ಟ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2x ಇರೋದೇನಾಗುತ್ತೆ, ಅಲ್ಲ x² ಇರೋದು 2x ಅಂತ ಬಂದಿರುತ್ತೆ ಇಲ್ಲಿಗೆ. ಮತ್ತು ಇಲ್ಲಿಗೆ ಬರಬೇಕು 4xy2 ಅಂತ ಇದೆಯಲ್ಲ ಅಲ್ಲಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅವಾಗೇನಾಗುತ್ತೆ 4 ಅಂತ ಹಾಗೆ ಇಟ್ಕೊಂಡಿರಿ. xy2ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. x ಇಂಟು y2ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y3 ಆಗುತ್ತೆ. ಮತ್ತು ಹೀಗೆ ಅಂದರೆ ಇದು ಥರ್ಡ್ ಇದೆಯಲ್ಲ, ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ ಅಷ್ಟೇ, ಪ್ಲಸ್ 4 ಇಂಟು ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ಗೆ ಗೊತ್ತಾಯ್ತಲ್ಲ. ಪ್ಲಸ್ 2 ಟೈಮ್ಸ್ ಆಫ್ y1ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 of x ಈಕ್ವಲ್ ಟು 0. ಸೊ ನೆಕ್ಸ್ಟ್ ಇಲ್ಲಿ 1 + x² y4 ಪ್ಲಸ್ 2x y3 ಗೊತ್ತಾಯ್ತಲ್ಲ. ಇಲ್ಲಿ x ಇಂಟು y3 ಆಗಬೇಕಿತ್ತು, y3. ಸೊ x ಇಂಟು y3 ಆಫ್ x ಅಂತ ಹೇಳಿದ್ರೆ ಟೋಟಲಿ 6x y3 ಆಫ್ x ಪ್ಲಸ್ 4y2 ಆಫ್ x ಅಂದರೆ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬರುತ್ತಲ್ಲಿ ಗೊತ್ತಾಯ್ತಲ್ಲ. 4 ಮತ್ತು ಇದು 6x ಆಯಿತು. ಸೊ 1 ಈಕ್ವಲ್ ಟು 0. ಸೊ ಹಾಗಾಗಿ ಪ್ಲಸ್ 6y2 ಕಾಲ್ ಇಟ್ as ಇಕ್ವೇಷನ್ ನಂಬರ್ 4. ಮತ್ತು ಅಲ್ಲಿಗೆ x=1 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಇದು +3 ಇದು -3 ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಷ್ಟು ಆನ್ಸರ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.